ಈಗ ಸಂದೇಶ್ ಅವರೇ ಸ್ವತಃ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುವರ್ಣ ನ್ಯೂಸ್ ನಲ್ಲಿ ಸ್ವತಃ ಸಂದೇಶ್ ಈಗ ಮಾತನಾಡೋದಕ್ಕೆ ಸಿಗ್ತಾರೆ. ತಮ್ಮ ವಿರುದ್ಧದ ಆರೋಪಕ್ಕೆ ಏನು ಹೇಳ್ತಾರೆ ಸಂದೇಶ್? ಸುವರ್ಣ ನ್ಯೂಸ್ ಜೊತೆಗೆ ಆರೋಪಿತ ಇನ್ಸ್ಪೆಕ್ಟರ್ ಸಂದೇಶ್ ಸದ್ಯ ಲೈವ್ ಕನೆಕ್ಟ್ ಆಗ್ತಾ ಇದ್ದಾರೆ. ಇನ್ಸ್ಪೆಕ್ಟರ್ ಸಂದೇಶ್ ಜೊತೆಗೆ ಮಾತನಾಡೋಣ. ಏನು ಎತ್ತ ಇಷ್ಟೆಲ್ಲ ಗಂಭೀರ ಆರೋಪಗಳು ಬಂದರೂ ಕೂಡ ಇನ್ಸ್ಪೆಕ್ಟರ್ ಸಂದೇಶ್ ವರ್ಷನ್ ಏನು? ಸ್ವತಃ ಇನ್ಸ್ಪೆಕ್ಟರ್ ಸಂದೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಸಂದೇಶ್ ಅವರೇ ನಮಸ್ಕಾರ. ಸಂದೇಶ್ ಅವರೇ ಧ್ವನಿ ಕೇಳ್ತಾ ಇದೆಯಾ ನಂದು? ಸರ್ ಮೇ 9ಕ್ಕೆ ಇಲ್ಲೊಂದು ಕಂಪ್ಲೇಂಟ್ ಆಗಿರ್ತದೆ. ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಮೇ 9ಕ್ಕೆ ಇಲ್ಲೊಂದು ಕಂಪ್ಲೇಂಟ್ ಆಗಿರ್ತದೆ. ನಾನು ಪ್ರಶ್ನೆನೇ ಶುರು ಮಾಡಿಲ್ಲ, ನೀವು ಉತ್ತರ ಕೊಡೋದಕ್ಕೆ ಶುರು ಮಾಡಿದಿರಿ. ನಾನು ಪ್ರಶ್ನೆನೇ ಕೇಳಿಲ್ಲ, ಉತ್ತರ ಶುರು ಮಾಡಿದಿರಿ ನೀವು. ಸರ್ ಸರ್ ತಮ್ಗೆ ಆಮೇಲೆ ಬೈಟ್ ಕೊಡ್ತೇನೆ ಸರ್, ಆಮೇಲೆ ತಮಗೆ ಹೇಳ್ತೇನೆ ಸರ್. ಒಂದ್ ನಿಮಿಷ ಸಂದೇಶ್ ಅವರೇ ಕೇಳಿಸ್ಕೊಳ್ಳಿ. ಆಮೇಲೆ ಮಾತಾಡ್ತೀನಿ. ಸಂದೇಶ್ ಅವರೇ, ಸಂದೇಶ್ ಅವರೇ ಮಾತನಾಡಬಹುದಾ? ಇಷ್ಟು ಹೊತ್ತು ಕಾದ್ರು ಸಂದೇಶ್ ಅವರು ನನ್ನ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಎದ್ದು ಹೋಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀನಿ. ಯಾಕೆ ಈ ಭಯ? ಯಾಕೆ ಸಂದೇಶ್ ಅವರಿಗೆ ಈ ಭಯ ಯಾಕೆ? ನಾನು ಮತ್ತೆ ಮಾತನಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸಂದೇಶ್ ಅವರೇ, ಸಂದೇಶ್ ಅವರೇ ನಾನು ಮಾತಾಡೋದು ಕೇಳ್ತಾ ಇದೆಯಾ? ಸರ್ ಸರ್ ಅದು ಈಗ ಸುಮತಿ ನಾಯಕ್ ಅಂತೇಳಿ ಅವರು ಸರ್, ನನಗದು ವಿಷಯ ಗೊತ್ತಿಲ್ಲ. ಮೇ 9ಕ್ಕೆ ಇಲ್ಲಿ ಬರೋತ್ತಿಗೆ ಸಂದೇಶ್ ಅವರನ್ನ ಮಾತನಾಡಿಸುವಂತ ಪ್ರಯತ್ನ ನಾವು ಮಾಡ್ತೀವಿ, ಬಟ್ ಅವರು ಕನೆಕ್ಟ್ ಆಗ್ತಾ ಇಲ್ಲ. ಇಷ್ಟು ಹೊತ್ತು ಕಾದರೂ ಮಾತನಾಡ್ತೀನಿ ಸುವರ್ಣ ನ್ಯೂಸ್ ಜೊತೆಗೆ ಅಂತ ಮಾತನಾಡೋದಕ್ಕೆ, ಪ್ರಶ್ನೆ ಕೇಳೋದಕ್ಕೆ ಹೋದ್ರೆ ಕನೆಕ್ಟ್ ಆಗಲಿಲ್ಲ. ನೋಡೋಣ ಸಿಗ್ತಾರೆ ಅಂತ ನಾನು ಭಾವಿಸ್ತೀನಿ. ಪೂರ್ಣಿಮಾ ಅವರೇ, ಮೋಡಸ್ ಆಪರೆಂಡಿ ನಾವು ನೋಡಿದ್ರೆ ಎಲ್ರಿಗೂ ಒಂದೇ ರೀತಿ. FIR ಗಂಡನ ಮೇಲೆ ಮಾಡೋದು, ಕೇಸ್ ತೆಗಿಬೇಕು ಅಂತ ಆದ್ರೆ ಲೈಂಗಿಕವಾಗಿ ಸಹಕರಿಸು. ಆರೋಪಿಗಳ ಮೇಲೆ FIR ಮಾಡೋದು, ಸಹಕರಿಸು, ಲೈಂಗಿಕವಾಗಿ ಸಹಕರಿಸು ಅಂತ ಹೇಳೋದು. ಏನು ಹೇಳ್ತೀರಿ? ಸ್ಟೇಷನ್ಗೆ ಹೋಗೋದು ರಕ್ಷಣೆಗೋಸ್ಕರ, ಸ್ಟೇಷನ್ಗೆ ಹೋಗೋದು ನ್ಯಾಯಕ್ಕೋಸ್ಕರ. ಅವರೇ ಹೆಂಗೆ ಮಾಡಿದ್ರೆ? ಈಗ ಇದು ನೋಡಕ್ಕೆ ಹೋಯ್ತು ಅಂದರೆ ಅನ್ಸುತ್ತೆ ಅವ್ರು ನಿಜವಾಗ್ಲೂ ಪೊಲೀಸ ಇಲ್ಲ ಕಾಮುಕನ ಅಂತ. ಯಾಕೆಂದರೆ ಇದು ಅವರ ಕಂಪ್ಲೀಟ್ ಅವರ ಆಪ್ರೇಷನ್ಸ್ ಹೇಗೆ ನಡೀತಾ ಇದೆ ನೋಡಕ್ಕೆ ಹೋದರೆ ಇಟ್ ಈಸ್ ಲೈಕ್ ಹೀಸ್ ಅನ್ ಹ್ಯಾಬಿಚುವಲ್ ಸೆಕ್ಷುವಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅವರು. ಪ್ರತಿಯೊಬ್ಬರ ಹತ್ರನೂ ಹೀಗೆ ಮಾಡ್ತಾ ಇದ್ದಾರೆ ಅಂತಂದರೆ ಅವನೊಬ್ಬ ಕಾಮ ಪಿಶಾಚಿ ಅನ್ನೋದು ಒಂದು ಚೆನ್ನಾಗಿ ಅರ್ಥ ಆಗುತ್ತೆ. ಸಿ, ವಾಟ್ ಈಸ್ ದ ಮೀನಿಂಗ್ ಆಫ್ ಪೊಲೀಸ್? ಪಬ್ಲಿಕ್ ಆಫೀಸರ್ ಫಾರ್ ಲೀಗಲ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಇದಕ್ಕೆ ಲೀಗಲ್ ಇನ್ವೆಸ್ಟಿಗೇಷನ್ಗೋಸ್ಕರ ಮಾಡುವಂಥ ಒಂದು ಕಂಪ್ಲೀಟ್ ಒಂದು ಚಾನೆಲ್ ಇರೋದು. ಇವ್ರು ಏನು ಮಾಡ್ತಾ ಇದ್ದಾರೆ ಆಫೀಸಲ್ಲಿ? ಹಾಗಾದರೆ ಇವರೊಬ್ಬರು ಪೊಲೀಸ್ ಅಂತ ಹೇಳಲ್ಲ, ಇಂಥವ್ರು ತುಂಬ ಜನ ನಾವು ನೋಡ್ತಾ ಇದ್ದೀವಿ. ನಾವು ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಈ ಪೊಲೀಸ್ ಸ್ಟೇಷನಲ್ಲಿ ಹೀಗಾಯಿತು, ಆ ಪೊಲೀಸ್ ಸ್ಟೇಷನಲ್ಲಿ ಹೀಗಾಯಿತು ಅಂತ. ಯಾಕೆಂದರೆ ನಾವು ಬೆಂಗಳೂರಲ್ಲಿ ಕೂತಿರೋರಿಗೆ ಮಂಗಳೂರು ಅಂತ ಅಂದಿದ ತಕ್ಷಣವೇ ಒಂದು ಬೇರೆ ಲೆವೆಲಲ್ಲಿ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತೀವಿ. ದ ರೀಸನ್ ಇಸ್ ಅಲ್ಲಿರುವಂಥ ಆಚಾರ ವಿಚಾರಗಳು, ಅಲ್ಲಿರುವಂಥ ಟ್ರೆಡಿಷನ್ಸ್ಗಳಿಗೆ ನಾವು, ಯಾಕೆಂದರೆ ನಮ್ಮ ಮಂಗಳೂರು ಅಂತಂದರೆ ಒಂಥರ ಆ ಡಿಫ್ರೆಂಟ್ ಲೆವೆಲಲ್ಲಿ ನಾವು ಯೋಚನೆ ಮಾಡೋ ಅಂಥ ಪರಿಸ್ಥಿತಿ ನಾವು ಬೆಂಗಳೂರಲ್ಲಿ ಇರೋವಾಗ, ಮಂಗಳೂರು ಅಂತ ಜಾಗದಲ್ಲಿ, ಮೂಡುಬಿದಿರೆ ಅಂತ ಜಾಗದಲ್ಲಿ ಈ ಥರ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ ಅಂತ ಅಂದಾಗ, ಒಂದು ಹೇಳ್ತೀನಿ, ಅವ್ರು ಏನೇ ಅವನು ಇನ್ಸ್ಪೆಕ್ಟರ್ ಇರಬಹುದು, ಬಟ್ ಆದರೆ ಅವನಿಗೆ ಅಲ್ಲಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇಲ್ಲದೆ ಅವನು ಇಷ್ಟು ಬಾಲ ಬಿಚ್ಚಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವ್ರು ಹೇಳಿರೋ ಪ್ರಕಾರ 50 ಲಕ್ಷ ಕೊಟ್ಟು ಬಂದಿದ್ದೀನಿ ಅಂತ ಅಂದಾಗ, ಇವಾಗ ನೋಡಿ ಅವ್ರ ದುಡ್ಡು ಕೊಟ್ಟು ಬಂದಿದ್ದಾರೆ ಅಂತಂದರೆ ಡೆಫಿನೆಟ್ಲಿ ಅವನು ಯಾವುದೇ ಪದ ಬಳಸಬಾರ್ದು, ನಾನು ಆದರೂ ಹೇಳ್ತೀನಿ, ಒಬ್ಬ ರಾಜಕೀಯ ನಾಯಕನ ನಾಯಿ ಅಂತ ನಾವು ಕರಿಬಹುದು. ಯಾಕೆಂದರೆ ಇಲ್ಲ ಅಂತಂದರೆ ಯಾರೂ ಅಷ್ಟು ಸುಲಭವಾಗಿ ಬಾಲ ಬಿಚ್ಚಲಿಕ್ಕಾಗಲ್ಲ. ಯಾಕೆಂದ್ರೆ ನಾವು ಸುಮಾರು ಪೊಲೀಸ್ ಸ್ಟೇಷನ್ಗಳಲ್ಲಿ ನೋಡ್ತೀವಿ, ಎಷ್ಟೋ ಜನ ಇನ್ಸ್ಪೆಕ್ಟರ್ಗಳು ತಗ್ಗಿ ಬಗ್ಗಿ ಮಾಡಿ ನಮಗೆ ಪಬ್ಲಿಕ್ಗೆ ರೆಸ್ಪಾಂಡ್ ಮಾಡುವಂಥ ಜನ ತುಂಬ ಜನ ಇದ್ದಾರೆ. ಅಷ್ಟಾದ್ರೂ ಇವನು ಇಷ್ಟು ನೆಗಿರ್ತಾ ಇದ್ದಾನೆ ಅಂತ ಅಂದಾಗ ಡೆಫಿನೆಟ್ಲಿ ಹಿ ಹ್ಯಾಸ್ ಅ ವೆರಿ ಗುಡ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಅವ್ರ ಹಿಂದೆಗಡೆ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಇರೋದ್ರಿಂದ ಅವನಷ್ಟು ಆಡ್ತಾ ಇದ್ದಾನೆ ಸರ್. ಖಂಡಿತವಾಗ್ಲೂ ನೋಡಿ, ಇವಾಗ ಇವರು ಯಾರೇ ಸಂತ್ರಸ್ತರು ನಮ್ಗೆ ಈ ಥರ ಅನ್ಯಾಯ ಆಯಿತು ಅಂತ ಬಂದು, ಇವತ್ತು ನೋಡಿ ಒಂದು ಹೆಣ್ಣು ಮಕ್ಕಳು, ನಾವು 78 ವರ್ಷ ಆಗಿದೆ ಸ್ವತಂತ್ರ ಬಂದು, ಇವತ್ತಿಗೂ ನಾವು ನಮ್ಮ ಒಂದು ಅಳಲು ನಾವು ಹೇಳಬೇಕು ಅಂತಂದಾಗ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ನಾವು ಕೂತ್ಕೋಬೇಕು ಅಂತ ಅನ್ನೋವಾಗ ಅದ್ರ ಎಂಥ ವಿಪರ್ಯಾಸ ನೀವು ಯೋಚನೆ ಮಾಡಿ. ಅನುಭವಿಸಿದ್ದು ಅವ್ರು ಓಪನ್ ಆಗಿ ಹೇಳಕ್ ಆಗ್ತಾ ಇಲ್ಲ ಅಂತಂದ್ರೆ ಎಷ್ಟು ನೋವು ಅನುಭವಿಸಿದ್ದಾರೆ.
ಅವ್ರು ಅದ್ರ ಇಷ್ಟು ಬಂದು ಕೂತಿದ್ದಾರೆ. ಅವ್ರು ನಿಜವಾಗ್ಲೂ ಇವರಿಬ್ಬರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಈಗ ಅವ್ರು ಬಂದು ಪಬ್ಲಿಕ್ಕಲ್ಲಿ ಕೂತ್ಕೊಂಡು ನನಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇರೋವಾಗ ನಾಳೆ ನೋಡಿ ಇವ್ರಿಗೆ ಎಂತೆಂಥ ಥ್ರೆಟ್ಗಳು ತರಿಸ್ತಾರೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ದಯವಿಟ್ಟು ನೋಡಿ, ಇವಾಗ ಇವ್ರುಗಳು ಕಮಿಷನರ್ ಹತ್ರ ಹೋಗಿದ್ದಾರೆ, IGP ಹತ್ರ, ಮತ್ತು ಬ್ಯಾಂಗ್ಳೂರು ಕಮಿಷನರ್ ಹತ್ರನೂ ಬಂದು ಲೆಟ್ರ್ ಕೊಟ್ಟಿದ್ದಾರೆ, ಶಾಲಿನಿ ರಜನೀಶ್ ಗೋಯಲ್ ಮತ್ತು ವುಮೆನ್ ಕಮಿಷನ್. ಯಾತಕ್ಕಿದೆ ಇಂಥ ಏಜೆನ್ಸಿಗಳು? ಬೇಕಾಗಿಲ್ಲ. ಮತ್ತೆ ಹಾಗಾದರೆ ನಮ್ಮ ಫೈಟ್ ನಾವೇ ಮಾಡ್ಕೊಳ್ಳೋ ಹಾಗಿತ್ತು ಅಂತಂದರೆ ಈ ಏಜೆನ್ಸಿಗಳು ಏನಕ್ಕೆ ಬೇಕು ನಮಗೆ? ಎಸ್, ಮಾತನಾಡೋಣ. ನನಗೊಂದು ಬ್ರೇಕ್ನ ಸಮಯ. ಇಲ್ಲಿ ಪ್ರಶ್ನೆ ಇಷ್ಟೇ ಬರೋದು, ಆರೋಪ ಹೊತ್ತಿರುವಂಥ ಇನ್ಸ್ಪೆಕ್ಟರ್ ವಿರುದ್ಧ ದೂರು ಕೊಟ್ಟರೂ ಕೂಡ ಕ್ರಮ ಆಗಲ್ಲ. ದೂರು ಕೊಟ್ಟರೆ ವಿಲೇವಾರಿ ಮಾಡಿದ್ದೀವಿ ಅಂತ ಕಮಿಷನರ್ ಆಫೀಸಿಂದ ದೂರುದಾರರಿಗೆ ಹೇಳಲಾಗುತ್ತೆ. ಹೋಮ್ ಮಿನಿಸ್ಟರ್ ಹೆಸರನ್ನು ಹೇಳಿದ್ದಾರಂತೆ, 50 ಲಕ್ಷ ಕೊಟ್ಟು ಬಂದಿರೋದು, ನಾನು ಪೋಸ್ಟಿಂಗ್ ತೆಗೆದುಕೊಂಡಿರೋದು. ಹೋಮ್ ಮಿನಿಸ್ಟ್ರಿಗೆ ಮರ್ಯಾದೆ ಇದ್ರೆ ಉತ್ತರ ಕೊಡಬೇಕಲ್ವಾ ಇದಕ್ಕೆ? ಹೋಮ್ ಮಿನಿಸ್ಟರ್ ಹೆಸರಲ್ಲಿ ಡೀಲ್ ಮಾಡ್ಕೊಳ್ತಿದ್ದಾರೆ, ಹೆಣ್ಣು ಮಕ್ಕಳನ್ನ ಈ ರೀತಿ ಲೈಂಗಿಕವಾಗಿ ಬಳಸ್ಕೊಳ್ತಿದ್ದಾರೆ. ಇಂಥ ಒಬ್ಬ ಅಧಿಕಾರಿಗೆ ಇನ್ಸ್ಪೆಕ್ಟರ್ ಹುದ್ದೆಯನ್ನ ಕೊಟ್ಟು ಮೂಡಬಿದಿರೆ ಅಂತ ನಗರದಲ್ಲಿ ಆ ವ್ಯಕ್ತಿಗೆ ಇನ್ಸ್ಪೆಕ್ಟರ್ ಆಗಿ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥ ವ್ಯವಸ್ಥೆಯ ಬಗ್ಗೆಯೂ ಕೂಡ ಪ್ರಶ್ನೆಗಳು ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.